ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ SB ಟೆಂಪಲ್ ರಸ್ತೆಯ ಖೂಬಾ ಬಿಸಿನೆಸ್ ಫೋರಂನ ನೆಲಮಹಡಿಯಲ್ಲಿ ಇಂದು ಬೆಳಿಗ್ಗೆ ಆಕೃತಿ ಮಳಿಗೆಯ ಅದ್ಧೂರಿ ಉದ್ಘಾಟನಾ ಸಮಾರಂಭ ಜರುಗಿತು. ಕನಸಿನ ಕಸೂತಿ, ಲಾವಣ್ಯದ ಅನುಭೂತಿ ಈಗ ಕಲಬುರಗಿಯಲ್ಲಿ. ಹೌದು, ಆಕೃತಿ ಕನಸುಗಳ ರೂಪ. ಕಲಬುರಗಿ ನಗರದ SB ಟೆಂಪಲ್ ರಸ್ತೆಯ ಖೂಬಾ ಬಿಸಿನೆಸ್ ಫೋರಂನ ನೆಲಮಹಡಿಯಲ್ಲಿ ದಿನಾಂಕ 12ನೇ ಏಪ್ರಿಲ್ 2026 ರವಿವಾರದಂದು ಬೆಳಿಗ್ಗೆ 11 ಗಂಟೆಗೆ ತನ್ನ 100ನೆಯ ಮಳಿಗೆಯ ಭವ್ಯ ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿತ್ತು. ಈ ಮಳಿಗೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಕರ್ನಾಟಕ ಸರ್ಕಾರದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆಯ ಸಚಿವರಾದ ಶರಣಬಸಪ್ಪ ದರ್ಶನಾಪುರ್ ಆಗಮಿಸಿದ್ದರು. ಜ್ಯೋತಿ ಬೆಳಗಿಸಲು ಕನ್ನಡ ಚಿತ್ರರಂಗದ ಕಾಂತಾರ ಚಿತ್ರದ ಖ್ಯಾತಿಯ ನಟಿ ಸಪ್ತಮಿ ಗೌಡ ಆಗಮಿಸಿದ್ದರು. ಮೊದಲ ಖರೀದಿಗಾಗಿ ಕಲಬುರಗಿಯ ಉದ್ದಿಮೆದಾರರಾದ ಶರಣಬಸಪ್ಪ ಕೆ ಗೋಧಿ ಹಾಗೂ ಶ್ರೀಮತಿ ಸ್ವಪ್ನಾದೇವಿ ಗೋಧಿ ಆಗಮಿಸಿದ್ದರು. ಇದೇ ಸಂದರ್ಭದಲ್ಲಿ ಮಳಿಗೆಯ ಉದ್ಘಾಟನೆಗೆ ಆಗಮಿಸಿದ ಇತರೆ ಅತಿಥಿ ಗಣ್ಯರಿಗೆ ಮಳಿಗೆಯ ಮಾಲೀಕರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮುರಳಿ ಕೃಷ್ಣ, ಪ್ರಶಾಂತ್ ಬೋಧನ್ಕರ್, ಅನಿರುದ್ಧ್ ಸೇರಿದಂತೆ ಅನೇಕ ಪಾಲುದಾರರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬಹಳ ಖುಷಿ ಆಯ್ತು. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಆಕೃತಿ ಟೀಮ್ಗೆ. ಕಲಬುರಗಿಲಿ ಇವತ್ತು ಇನ್ನೊಂದು ಸ್ಟೋರ್ ಓಪನ್ ಮಾಡ್ತಾ ಇದ್ದಾರೆ, ಅವರು ಕಂಗ್ರ್ಯಾಚುಲೇಷನ್ಸ್. ಹಾಗೆ ಇಷ್ಟು ಜನ ಇಷ್ಟು ಎಕ್ಸೈಟೆಡ್ ಆಗಿದ್ದಾರೆ. ಸೊ ಎಲ್ರಿಗೂ ಅಂದ್ರೆ ನೀವು ಹೇಳಿದ್ರಿ ಕಲಬುರಗಿಲಿ ತುಂಬಾ ಶೆಕೆ ಜಾಸ್ತಿ ಅಂತ, ಅದಕ್ಕೆ AC ಶೋರೂಮ್ ಓಪನ್ ಮಾಡಿದ್ದಾರೆ. ಬನ್ನಿ, ಎಲ್ರು ಶಾಪಿಂಗ್ ಮಾಡ್ಬೋದು, ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ನಿಮ್ಗೆ ಗೊತ್ತಾಗಲ್ಲ ಆಸೆ ಎಷ್ಟು ಬಿಸಿಲಿದೆ ಅಂತ. ಸೊ ಅನಿರುದ್ಧ್ ಸರ್, ಪ್ರಶಾಂತ್ ಸರ್, ಎಲ್ರಿಗೂ ಕಂಗ್ರ್ಯಾಚುಲೇಷನ್. ಹೀಗೆ ಅವ್ರ ಅಂಡರೆ ಇನ್ನೂ ಜಾಸ್ತಿ ಫ್ರಾಂಚೈಸಸ್ ಬರಲಿ. ನನಗೆ ಆಕ್ಚುಲಿ ಅವ್ರ ಫ್ಯಾಮಿಲಿ ಗಾಯತ್ರಿ ಮ್ಯಾಮ್ ಎಲ್ಲ ಅವ್ರು ಫಸ್ಟ್ ಇನ್ವೈಟ್ ಮಾಡಕ್ ಬಂದಾಗ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರಾಗಿರ್ಬೋದು. ನಾನು ತುಂಬಾ ದಿನ ಆದ್ಮೇಲೆ ಟ್ರೈನಲ್ಲಿ ಬಂದೆ. ನಂಗೆ ತುಂಬಾ ಖುಷಿ ಆಯ್ತು ಕಲಬುರಗಿ ಟ್ರೈನಲ್ಲಿ ಬಂದಿದ್ದು. ಅದೇ ಎಕ್ಸ್ಪೀರಿಯನ್ಸ್ ಬಹಳ ಚಿಕ್ಕವಳಿದ್ದಾಗ ಮಾಡಿದ್ದು, ಅದಾದ್ಮೇಲೆ ಅದು ಹೊಟ್ಟೋಗಿತ್ತು. ಗಾಯತ್ರಿ ಮ್ಯಾಮ್ ಇರ್ಬೋದು, ಅವ್ರ ಚಿಕ್ಕ ಮಗಳು ಎಲ್ಲರೂ ದೇ ಟುಕ್ ಕೇರ್ ಆಫ್ ಮೈ ಡ್ಯಾಡ್ ಅಂಡ್ ಮೀ. ತುಂಬಾ ಬಹಳ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡ್ರು. ಸೊ ಅವ್ರ ಅಂಡರೇನೆ ನಾನು ಮುರಳಿ ಸರ್ಗೆ ಹೇಳ್ತೀನಿ, ನೆಕ್ಸ್ಟ್ ಫ್ರಾಂಚೈಸಸ್ ಓಪನ್ ಮಾಡಬೇಕು ಅಂದ್ರೆ ಕಲಬುರಗಿಲಿ ಅನಿರುದ್ಧ್ ಸರ್ಗೆನೆ ಕೊಡ್ತಾ ಇದ್ದೀನಿ ನಿಮ್ಮ ಫ್ರಾಂಚೈಸ್ನ. ಅವ್ರ ಫ್ಯಾಮಿಲಿಗೆ ಕೊಡಿ, ನಾನು ಬರ್ತೀನಿ ಇನ್ವೈಟ್ ಮಾಡಕ್ ಅವಾಗ ಅಂತ. ಸೊ ಕಂಗ್ರ್ಯಾಚುಲೇಷನ್ಸ್ ಇಡೀ ಆಕೃತಿ ಟೀಮ್ಗೆ. ಅಂಡ್ ಎಲ್ಲರೂ ಶಾಪಿಂಗ್ ಮಾಡಿ. ಅಂಡ್ ಎಕ್ಸ್ಕ್ಲೂಸಿವ್ಲಿ ಹೆಣ್ಮಕ್ಳಿಗೆ ಹಾಗೂ ಮಹಿಳೆಯರಿಗೆ ಅಂತಾನೆ ಆಕೃತಿ ಓಪನ್ ಮಾಡಿರೋದು. ಸೊ ನಿಮ್ಗೆ ಎಲ್ಲ ತರ ನಿಮ್ ವೆಡ್ಡಿಂಗ್ ಆಗಿರ್ಬೋದು, ಡೈಲಿ ವೇರ್ ಆಗಿರ್ಬೋದು, ಕ್ಯಾಶುಯಲ್ಸ್, ಎಥ್ನಿಕ್ ವೇರ್, ಪ್ರತಿಯೊಂದು ಸಿಗುತ್ತೆ. ಲೈಕ್ ಒನ್ ಸ್ಟಾಪ್ ಸೊಲ್ಯೂಷನ್. ನೀವು ಶಾಪಿಂಗ್ ಮಾಡಬೇಕು ಇಲ್ಲ ಬಟ್ಟೆ ತಗೋಬೇಕು ಅಂದ್ರೆ ಆಕೃತಿಗೆ ಬಂದ್ರೆ ನಿಮ್ಗೆಲ್ಲ ಸಿಗುತ್ತೆ. ಸೊ ಅದು ಆಕೃತಿ ಪಕ್ಕನೇ ರಾಮರಾಜು ಇದೆ. ಸೊ ಆಕೃತಿ ಫ್ಯಾಮಿಲಿ ಫುಲ್ಲು. ಇಲ್ಲಿ ಆಕೃತಿಗೆ ಬಂದ್ರು ಅಲ್ಲಿ ಹುಡುಗರು, ಅಲ್ಲಿ ಗಂಡಸರು ಅಲ್ಲೂ ಹೋಗ್ಬೋದು. ಸೊ ಫ್ಯಾಮಿಲಿ ಫುಲ್ ಪ್ಯಾಕೇಜ್ ಆಗುತ್ತೆ ಶಾಪಿಂಗ್. ಸೊ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಕಲಬುರ್ಗಿ ಅಂಡ್ ಥ್ಯಾಂಕ್ ಯು. ಅದು ಉತ್ತರ ಕರ್ನಾಟಕ ಸೈಡ್ ಸಿನಿಮಾ ಮಾಡ್ತೀನಿ ಅತಿ ಶೀಘ್ರದಲ್ಲಿ. ಅವಾಗ ಬಂದಾಗ ಡೈಲಾಗ್ ಹೇಳ್ತೀನಿ. ಡೈಲಿ ಯೂಸ್ನಿಂದ ವಿವಾಹ ಮಹೋತ್ಸವದವರೆಗೆ ಕೂಡ ಎಲ್ಲ ರೀತಿಯ ಬಗೆಯ ಉಡುಪುಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ. ಗುಲ್ಬರ್ಗ ನಗರದಲ್ಲಿ ಬಹಳ ದೊಡ್ಡ ಪ್ರಮಾಣದ ಒಂದು ಶೋರೂಮನ್ನು ಇವತ್ತು ಇಲ್ಲಿ ಉದ್ಘಾಟನೆ ಆಗಿದೆ. ಗುಲ್ಬರ್ಗ ನಗರದ ಜನರಿಗೆ ಇದು ಹೆಚ್ಚಿನ ರೀತಿ ಉಪಯೋಗ ಆಗ್ತದೆ. ಈ ಭಾಗದ ನಮ್ಮ ಅಕ್ಕ ತಂಗಿಯರು ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಬಂದು ತಮ್ಮ ಬಗೆ ಬಗೆಯ ಉಡುಪುಗಳನ್ನು, ಡ್ರೆಸ್ಗಳನ್ನು ಇಲ್ಲಿ ಲಭ್ಯ ಇದೆ, ಅದನ್ನು ಖರೀದಿ ಮಾಡಿಕೊಂಡು ಹೋಗ್ಬೇಕಂತಂದು ಮತ್ತು ಇಲ್ಲಿ ಭಾಳ ಒಳ್ಳೆಯ ರೀತಿಯ ಶೋರೂಮನ್ನು ಇವತ್ತು
ಈ ಒಂದು ಬಿಸಿಲು ನಗರಿಯಲ್ಲಿ ಎ ಸಿ ಶೋರೂಮನ್ನು ಇಲ್ಲಿ ಉದ್ಘಾಟನೆ ಮಾಡಿದೆ. ಯಾಕಂದ್ರೆ ನಮ್ಗೆ ಒಂದು 5-6 ತಿಂಗಳು ಇಲ್ಲಿ ಕಂಪಲ್ಸರಿ ಎ ಸಿ ಬೇಕಾಗಿ, ಯಾಕಂದ್ರೆ ಜನವರಿ ಎಂಡ್ ಆಗಬೇಕೆ ಚಾಲು ಆಗ್ತಕ್ಕಂಥ ಈ ಬಿಸಿಲು ಇವತ್ತು ಈ ನಗರದ ಜನರಿಗೆ ಅರ್ಪಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ಅವರೆಲ್ಲರೂ ಸೇರಿ ಇದು ನನ್ನ ಅನಿಸೋ ಮಟ್ಟಿಗೆ 2 ರಾಮರಾಜ್ಯದ ಮಳಿಗೆಗಳನ್ನು ಕೂಡ ಪ್ರಾರಂಭ ಮಾಡಿದೆ. ಇದೇ ತಿಂಗಳು 2ನೇ-3ನೇ ತಾರೀಕು ಪ್ರಾರಂಭ ಆಗಿದೆ. ಸ್ಟೇಷನ್ ರೋಡ್ನಲ್ಲಿ ಕೂಡ ಹೋದ ವರ್ಷ ಪ್ರಾರಂಭ ಆಗಿದೆ. ಆ ಸಂದರ್ಭದಲ್ಲಿ ಹಿರಿಯ ಚಿತ್ರನಟ ಶ್ರೀನಾಥ್ ಅವರು ಕೂಡ ಆಗಮಿಸಿದ್ರು. ಇವತ್ತು ಕನ್ನಡ ಚಿತ್ರನಟಿಯಾಗಿರ್ತಕ್ಕಂಥ ಸಪ್ತಮಿ ಗೌಡ ಅವರ ಅಮೃತ ಹಸ್ತದಿಂದ ಈ ಒಂದು ಮಳಿಗೆ ಉದ್ಘಾಟನೆ ಆಗಿದೆ. ಇನ್ನು ಈ ಒಂದು ಟೀಮ್ ಹಿಂದೆ ತಿರುಗಿ ನೋಡಲಾರ್ದಂಥ ರೀತಿಯಲ್ಲಿ ಮುಂದೆ ಅವರು ಪ್ರೋಗ್ರೆಸ್ ಆಗಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಈ ಗುಲ್ಬರ್ಗ ಆಗಲಿ ಈ ರಾಜ್ಯಕ್ಕೆ ಕೊಡುಗೆ ಕೊಡ್ತಕ್ಕಂಥ ಕೆಲಸ ಆಗಲಿ ಅಂತೇಳಿ ನನ್ನ ವತಿಯಿಂದ ಗುಲ್ಬರ್ಗ ಜನತೆ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. Kalburgi has got a beautiful place. It is very famous for dal, very famous for colleges, a different vibe. Young teams are always here. And here now Akriti is coming to Kalburgi now. So where women has got a proper solution with the right kind of taste, satisfaction and the price. There is a completeness for the women. Whoever shops over here, enjoy the Akriti experience. You feel the difference of it. And happy Gulbargi. ನಮಸ್ಕಾರ ರೀ. ಆಕೃತಿ ಬಂದು ಆ್ಯಕ್ಚುಲಿ ಒಂದು ಟೋಟಲ್ 100 ಸ್ಟೋರ್ಸ್ ಇದ್ದಾವೆ. 100 ಸ್ಟೋರ್ಸ್ ಕೂಡ ಇಷ್ಟು ಸಕ್ಸಸ್ಫುಲ್ ಆಗಿ ರನ್ ಆಗೋದಕ್ಕೆ ಕಾರಣ ನಂಬರ್ ಆಫ್ ಮಾಡೆಲ್ಸ್ ಆಗಲಿ, ಪ್ರೈಸಿಂಗ್ ಆಗಲಿ. ನಿಮ್ಗೆ ಒಂದು ಕುರ್ತಿ ಬೇಕಂತಂದರೆ 100 ಆಪ್ಷನ್ಸ್ ಪ್ರತಿಯೊಂದು ಸಿಲ್ವರ್ಟಲ್ಲಿ ಕೊಡೋ ಒಂದೇ ಒಂದು ಸ್ಟೋರು ಇಡೀ ಕರ್ನಾಟಕಕ್ಕೆ ಆಕೃತಿ. ಈಗ ನಮ್ಮ ನಾರ್ತ್ ಕರ್ನಾಟಕ ಅಲ್ಲಿ ಇದು ಫುಲ್ ತುಂಬ ಜೋರಾಗಿ ಫಾಸ್ಟಾಗಿ ನಾವು ವಿ ಆರ್ ಗ್ರೋಯಿಂಗ್. ಆ್ಯಂಡ್ ನೀವು ಒಂದು ಸಲ ಬನ್ನಿ, ಯು ವಿಲ್ ಡೆಫಿನೆಟ್ಲಿ ಫೀಲ್ ವೆರಿ ವೆರಿ ಹ್ಯಾಪಿ. ನಮ್ಮ ಸರ್ವಿಸ್ ಆಗಲಿ, ನಮ್ಮ ಪ್ರಾಡಕ್ಟ್ ರೇಂಜಸ್ ಆಗಲಿ, ನಮ್ಮ ಪ್ರೈಸಿಂಗ್ ಆಗಲಿ, ವಾಟ್ ನಾಟ್, ಯು ಸೇ ಎನಿಥಿಂಗ್, ವಿ ಆರ್ ದ ಬೆಸ್ಟ್ ಇನ್ ಇಟ್. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ಸೇ ದಟ್ ದಿಸ್ ಈಸ್ we are becoming like a very huge family in Karnataka as well. So let us come and we'll enjoy together. Thank you. ಕಲಬುರಗಿಯಲ್ಲಿ ಆಕೃತಿ ಎಕ್ಸ್ಕ್ಲೂಸಿವ್ ಲೇಡಿ ಆ್ಯಂಡ್ ಫ್ಯಾಷನ್ ಟ್ರೆಂಡ್ ಸ್ಟೋರ್ ಬಂದಿದೆ. ನಮ್ಮ ಗುಲ್ಬರ್ಗಲ್ಲಿ ಎಕ್ಸ್ಕ್ಲೂಸಿವ್ ಲೇಡೀಸ್ ವೇರ್ ಫುಲ್ ರೇಂಜ್ ಎಂಟೈರ್ ಒಂದೇ ಶೋರೂಮಲ್ಲಿ ಇರಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಡೆ ಹೋಗಬೇಕಾಗ್ತಿತ್ತು. ಅಲ್ಲಿ ಹೋದರೂ ಎಲ್ಲ ರೇಂಜ್ ಸಿಗ್ತಾ ಇರಲಿಲ್ಲ. ಅದಕ್ಕೆ ಜನ ನಾವು ಹೈದರಾಬಾದ್ ಹೋಗ್ತೀವಿ, ಬೆಂಗಳೂರಿಗೆ ಹೋಗ್ತೀವಿ ಶಾಪಿಂಗ್ ಅಂತ ಹೇಳ್ತಾರೆ. ಆ ಇದರಿಂದ ನಾವು ಈಗ ಆಕೃತಿ ಬ್ರ್ಯಾಂಡ್ ಗುಲ್ಬರ್ಗಲ್ಲಿ ಬಂದಿದ್ದೀವಿ. ಆಕೃತಿ ಒಂದು ಲೇಡೀಸ್ ವೇರಲ್ಲಿ ತುಂಬ ಒಂದು ದೊಡ್ಡ ಬ್ರ್ಯಾಂಡು. ಇದು 75 ಶೋರೂಮ್ಗಿಂತ ಹೆಚ್ಚಿಗಿದೆ. 50 ವರ್ಷಕ್ಕಿಂತ ಹೆಚ್ಚಿನ ಇದಕ್ಕೆ ಅನುಭವ ಇದೆ. ಈ ಸ್ಟೋರು ಕಲಬುರಗಿಗೆ ಬಂದಿದೆ. ತಾವೆಲ್ಲರೂ ಈ ಸ್ಟೋರ್ ವಿಸಿಟ್ ಮಾಡಬೇಕು, ನಮಗೆ ಸಹಕರಿಸಬೇಕು, ನಮಗೆ ಪ್ರೋತ್ಸಾಹಿಸಬೇಕಂತ ವಿನಂತಿ. ಸರ್, ಈ ಮಿಡ್ ಕ್ಲಾಸ್ ಮಂದಿಗೆ ಉಪಯೋಗ ಆಗುತ್ತಾ ಅಥವಾ ಹೈ ರೇಂಜ್ ಅಥವಾ ಏನಾದರೂ? ಎಲ್ಲ ರೇಂಜ್ ಅಲ್ಲಿ ಬಟ್ಟೆ ಸಿಗುತ್ತೆ. ಆಮೇಲೆ ಕಾಲೇಜ್ ವಿದ್ಯಾರ್ಥಿನಿಗಳಿಗೆ, ವರ್ಕಿಂಗ್ ವುಮನ್ಗೆ, ಚಿಕ್ಕ ಮಕ್ಕಳಿಗೆ, ಎಲ್ಲರಿಗೂ ಎಲ್ಲ ರೇಂಜಲ್ಲಿ ಇದರಲ್ಲಿ ಬಟ್ಟೆ ಸಿಗುತ್ತೆ. ಕಲಬುರಗಿ ನಗರದ ಕೋರ್ಟ್ ರಸ್ತೆಯ ಘಂಟೋಜಿ ಸೂಪರ್ ಬಜಾರ್ ಹತ್ತಿರ ಗಿಲ್ಡಾ ಫೈನಾನ್ಷಿಯಲ್ ಸರ್ವಿಸಸ್ನ ನೂತನ ಕಚೇರಿಯ ಅದ್ಧೂರಿ ಉದ್ಘಾಟನಾ ಸಮಾರಂಭ ಜರುಗಿತು. ವೆಲ್ತ್ ಕ್ರಿಯೇಷನ್ ನಲ್ಲಿ 10 ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿದ ಗಿಲ್ಡಾ ಫೈನಾನ್ಷಿಯಲ್ ಸರ್ವಿಸಸ್ ಬಿಸಿನೆಸ್ ಅಸೋಸಿಯೇಟ್ ಆಫ್ ಮೋತಿಲಾಲ್ ಓಸ್ವಾಲ್ ವೆಲ್ತ್ ಮ್ಯಾನೇಜ್ಮೆಂಟ್ ನ ಕಚೇರಿಯ ಉದ್ಘಾಟನಾ ಸಮಾರಂಭವು ರವಿವಾರ ದಿನಾಂಕ 12ನೇ ಏಪ್ರಿಲ್ 2026ರಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಕೋರ್ಟ್ ರಸ್ತೆಯ ಆನಂದ ನಗರದ ಘಂಟೋಜಿ ಸೂಪರ್ ಬಜಾರ್ ಎದುರುಗಡೆಯ ನಂದನ್ ಲ್ಯಾಬ್ ಹತ್ತಿರ ಜರುಗಿತು. ಈ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ವಹಿಸಿದ್ದರು. ರಿಬ್ಬನ್ ಕತ್ತರಿಸಲು ಮೋತಿಲಾಲ್ ಓಸ್ವಾಲ್ ವೆಲ್ತ್ ಮ್ಯಾನೇಜ್ಮೆಂಟ್ ನ ಹೆಡ್ ಆಫ್ ಟೆಕ್ನಿಕಲ್ ಅಂಡ್ ಡೆರಿವೇಟಿವ್ ರಿಸರ್ಚ್ ಚಂದನ್ ತಪಾರಿಯಾ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಗಗನ್ ಗಿಲ್ಡಾ ಎಂಬಿಎ, NISM ಸರ್ಟಿಫೈಡ್ ರಿಸರ್ಚ್ ಅನಲಿಸ್ಟ್, ಸೆಕ್ಯೂರಿಟೀಸ್ ಆಪರೇಷನ್ ಅಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್, ಕರೆನ್ಸಿ ಡೆರಿವೇಟಿವ್ಸ್, ಕಾಮೋಡಿಟಿ ಡೆರಿವೇಟಿವ್ಸ್, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್, ಇಕ್ವಿಟಿ ಡೆರಿವೇಟಿವ್ಸ್, ಲಕ್ಷ್ಮೀಕಾಂತ್ ಮಾಲ್ಜಿ ಎಂಬಿಎ, MSM ಸರ್ಟಿಫೈಡ್ ಕಾಮನ್ ಡೆರಿವೇಟಿವ್ಸ್ ಸರ್ಟಿಫಿಕೇಶನ್, ಸೆಕ್ಯೂರಿಟೀಸ್ ಆಪರೇಷನ್ಸ್ ಅಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್, ಕರೆನ್ಸಿ ಡೆರಿವೇಟಿವ್ಸ್, ಕಾಮೋಡಿಟಿ ಡೆರಿವೇಟಿವ್ಸ್, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್, ಇಕ್ವಿಟಿ ಡೆರಿವೇಟಿವ್ಸ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. गिल्डा फाइनेंशियल सर्विस गुलबर्गा में आप सभी का स्वागत है और आज इनके 10 साल की जो एक सेलिब्रेशन है उसके लिए मैं यहाँ पे आया हूँ।
और गुलबर्गा से जो प्यार मिल रहा है उस सब के लिए आपको बहुत बहुत आभार। और हम मार्केट और इकोनॉमी की बात करें तो पिछले लगभग 1-1.5 महीने में काफ़ी उठा-पटक रहा था। हमें 2 चीज़ ध्यान में रखनी चाहिए। पहली कि मार्केट की जो थोड़ी बहुत डिक्लाइन आई थी वो जियोपॉलिटिकल कंसर्न की वजह से है। एक तरफ यूएस, ईरान और इजराइल में जहां आपस में द्वंद्व चल रहा है, इंडिया थोड़ा सा इफेक्ट हो रहा है। बट आप अच्छी बात ये देखिए कि जैसे ही वॉर और जियोपॉलिटिकल कंसर्न्स के ईज आउट के अपडेट आए, मार्केट ने एक बड़ी तेज़ी से रिकवरी भी दिखाई है। यदि मैं ओवरऑल बात करूं पिछले लगभग 15-20 सालों के इतिहास की, तो इंडियन मार्केट में कहा गया है कि डाउन्स आर टेम्परेरी, अप्स आर परमानेंट। और हमने देखा है कोविड से भयंकर कोई सिनारियो नहीं हो सकता था। उस टाइम में भी मार्केट में बड़ा डिक्लाइन आया और एक बड़ी तेज़ी आई थी। यदि मैं कोविड के टाइम की बात करूं पिछले 4 सालों से, तो इंडेक्स में निफ्टी की बात करें तो 15,000 से लेके लगभग 26,000 तक के मूवमेंट आए थे। तो हम समझ सकते हैं कि 2.5 गुना मार्केट वहाँ से हुआ। और आप देखोगे कि पिछले लगभग 7-8 वीक की बात करें तो जो डिक्लाइन आया था उससे 50% रिकवर 1 वीक में हो गया, जो साफ संकेत दे रहा है कि भारत के खुद के फंडामेंटल स्ट्रॉन्ग है। जियोपॉलिटिकल टेंशन की वजह से क्रूड के प्राइस बढ़ेंगे तो कंपनीज की अर्निंग थोड़ी सी अफेक्ट हो सकती है, बट वो शॉर्ट टर्म के लिए, बिकॉज आसपास की कंट्रीज़ को देखें या विश्व की पूरी इकोनॉमीज़ को देखें तो भारत ही ऐसी अर्थव्यवस्था है जो 7.5-8% की जीडीपी ग्रोथ से आगे बढ़ सकता है। और हमारी सबसे बड़ी पावर है हमारी जनसंख्या। हम लगभग 142 करोड़ का देश है। हम भले ही इकोनॉमी में नंबर 3 है, बट जनसंख्या जनाधार में हम नंबर 1 है। और सबसे बड़ी बात, देश का 65% पॉपुलेशन 35 ईयर्स के नीचे है, 50% पॉपुलेशन 25 ईयर्स के नीचे है। तो काफ़ी यंग जनरेशन यहाँ पे है। और देश की जिस हिसाब से आधारभूत संरचना हुई है, आई थिंक आगे आने वाले सालों में इक्विटी मार्केट काफ़ी अच्छे परफॉर्म करते हुए नजर आएंगे। तो जितने भी यहाँ के इन्वेस्टर हैं उनको यही सलाह रहेगी कि ये जो वॉलेटिलिटी आई है उसका फ़ायदा लीजिए, अच्छे शेयर में निवेश कीजिए। और यहाँ पे आपके लिए मोतीलाल ओसवाल की जो पार्टनर है गिल्डा फाइनेंस, आपके लिए यहाँ पे सेवाएं दे रही है। उनके आज नए ऑफिस का इनॉग्रेशन है और पिछले 10 सालों से वो इस इन्वेस्टमेंट फाइनेंशियल फ्रीडम मिशन पे काम कर रहे हैं। तो बिल्कुल जुड़िए। और आप सभी इन्वेस्टर और ट्रेडर्स को मेरी तरफ से बहुत बहुत शुभकामनाएं। हम यही प्रयास करेंगे कि कैसे आपकी वेल्थ क्रिएशन जर्नी को एक नया आयाम मिले। बहुत बहुत धन्यवाद। ನಾವು ಗುಲ್ಬರ್ಗನಲ್ಲಿ ಎಲ್ಲರಿಗೆ ಇನ್ವೆಸ್ಟ್ಮೆಂಟ್ ಸಲಕ ಒಂದು 10 ವರ್ಷಲೇ ಹೆಲ್ಪ್ ಮಾಡ್ತಾ ಇದ್ದೆವು. ಎಲ್ಲರಿಗೆ ವೆಲ್ತ್ ಕ್ರಿಯೇಷನ್ ಮಾಡ್ಲಿಕ್ಕೆ ಮಂದಿಗೆ ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡಿಂಗ್ನಲ್ಲಿ ವ್ಯತ್ಯಾಸ ಭಾಳ ಕಡಿಮೆ ಗೊತ್ತಿದೆ ಸರ್. ಭಾಳ ಮಂದಿ ಟ್ರೇಡಿಂಗ್ ಮಾಡಿ ಲಾಸ್ ಆಗ್ತಾರೆ ಸ್ಟಾಕ್ ಮಾರ್ಕೆಟ್ನಲ್ಲಿ. ಎಲ್ಲರಿಗೆ ಅದೇ ಗಮನ ಹಂಚಿಕೆ ಇದೆ ಸ್ಟಾಕ್ ಮಾರ್ಕೆಟ್ನಲ್ಲಿ. ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಭಾಳ ಚೆನ್ನಾಗಿದೆ. ಅದೇ ಮಂದಿಗೆ ಫೈನಾನ್ಷಿಯಲ್ ಅವೇರ್ನೆಸ್ ಇಂಡಿಯಾನಲ್ಲಿ ಭಾಳ ಕಮ್ಮಿ ಇದೆ. ಅದು ಎಲ್ಲರಿಗೆ ಅವೇರ್ನೆಸ್ ಬರಬೇಕಂತ ನಾವು ಸಾಕಷ್ಟು ಸೆಮಿನಾರ್ ಮಾಡ್ತಿರ್ತೇವೆ ಗುಲ್ಬರ್ಗಾದಾಗ, ಸಾಕಷ್ಟು ಯೂನಿವರ್ಸಿಟಿನಲ್ಲಿ, ಸಾಕಷ್ಟು ಸೊಸೈಟಿನಲ್ಲಿ. ಮುಂದೆ ಹೆಚ್ಚಿಗೆ ಮತ್ತು ಬೆಳಿಬೇಕು, ಎಲ್ಲರಿಗೂ ನಾಲೆಜ್ ಬರಬೇಕಂತ ನಾವು ಇನ್ನೊಂದು ಆಫೀಸ್ ಮಾಡಿದ್ದೇವೆ ಇಲ್ಲಿ ಕುಬಾ ಪ್ಲಾಟ್ನಲ್ಲಿ, ಗಂಟೋಜಿ ಡಿಪಾರ್ಟ್ಮೆಂಟ್ ಅಪೋಸಿಟ್. ಮತ್ತು ಹಾಗೆ ನಮಗೊಂದು ಬಸವ ಕಲ್ಯಾಣದಲ್ಲಿ ಬ್ಯಾಂಚ್ ಭೀ ಓಪನ್ ಆಗ್ತಾ ಇದೆ. ನಾವೊಂದು ಸುಮಾರು 10-15 ವರ್ಷದಲ್ಲಿ ಇದ್ರಾಗ ಸರ್ವಿಸ್ ಕೊಡ್ಲತ್ತಿದ್ದೆವು. ಮತ್ತು ಮಂದಿಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಇನ್ನೂ ಭಾಳಷ್ಟು ನಾಲೆಜ್ ಬರಬೇಕು. ಮಂದಿಗೆ ಪೇಪರ್ ಅಸೆಟ್ ಬಗ್ಗೆ ನಾಲೆಜ್ ಬರಬೇಕು. ಮಂದಿಗೆ ಅಸೆಟ್ ಅಂದ್ರೆ ಖಾಲಿ ಗೋಲ್ಡ್, ರಿಯಲ್ ಎಸ್ಟೇಟ್ ಅಂತ ಒಂದೇ ಗೊತ್ತಿದೆ. ಪೇಪರ್ ಅಸೆಟ್ ಬಗ್ಗೆ ಭಾಳ ಕಮ್ಮಿ ನಾಲೆಜ್ ಇದೆ ನಮ್ಮ ಇಂಡಿಯಾನಲ್ಲಿ. ಫಾರಿನ್ನಲ್ಲಿ 55%, 60% ಮಂದಿ ಪೇಪರ್ ಅಸೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ನಮ್ಮ ಇಂಡಿಯಾನಲ್ಲಿ ಖಾಲಿ 7-8% ಇನ್ವೆಸ್ಟ್ ಮಾಡ್ತಿದ್ದಾರೆ. ಅದ್ರ ಸಲಕ ನಮ್ಮ ಸಲಕ ಭಾಳಷ್ಟು ಕೆಲಸ ಇದೆ ಎಲ್ಲರಿಗೆ ಅವೇರ್ನೆಸ್ ಮಾಡ್ಲಿಕ್ಕೆ, ಮಂದಿಗೆ ವೆಲ್ತ್ ಕ್ರಿಯೇಷನ್ ಮಾಡ್ಲಿಕ್ಕೆ. ವೆಲ್ತ್ ಕ್ರಿಯೇಷನ್ ಸಂಗಟ ನಾವು ಲೈಫ್ ಸೆಕ್ಯೂರಿಟಿ ಬಗ್ಗೆ ಭೀ ಹೇಳ್ಕೊಡ್ತೇವೆ. ಲೈಫ್ ಇನ್ಶೂರೆನ್ಸ್ ಎಷ್ಟು ಮಾಡಬೇಕು, ಟರ್ಮ್ ಇನ್ಶೂರೆನ್ಸ್ ಎಷ್ಟು ಮಾಡಬೇಕು, ಟೋಟಲ್ ಅವ್ರದ್ದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಹೆಂಗೆ ಇರಬೇಕು ಲೈಫ್ ಲಾಂಗ್. ಅವ್ರಿಗೆ ಸದ್ಯಕ್ಕೆ ಭೀ ಪ್ರಾಬ್ಲಮ್ ಬರಬಾರ್ದು ಮತ್ತು ರಿಟೈರ್ಮೆಂಟ್ದಾಗ ಭೀ ಪ್ರಾಬ್ಲಮ್ ಬರಬಾರ್ದು. ಅವರು ಹಿಂದೆ ಹುಡುಗರಿಗೆ ಯಾರು ಇರ್ತಾರೆ ಮನೆಯಾಗ ಅವ್ರಿಗೆ ಭೀ ಪ್ರಾಬ್ಲಮ್ ಆ ಸಂದರ್ಭದಲ್ಲಿ ಒಂದು ಚೆನ್ನಾಗಿ ಪ್ಲ್ಯಾನ್ ಅವ್ರವ್ರ ಪ್ರಕಾರ, ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಕ್ರಿಯೇಟ್ ಮಾಡಿಕೊಡ್ತಿದ್ದೆವು. ನಾವು ಎಲ್ಲರಿಗೆ ವಿನಂತಿ ಮಾಡ್ತೇವೆ, ಒಂದು ಸತಿ ನಮ್ಮ ಆಫೀಸಿಗೆ ಬರಬೇಕು, ಭೇಟಿ ಆಗಬೇಕು, ಒಂದು ನಾಲೆಜ್ ತೊಗೊಬೇಕು. ನೀವು ಇನ್ವೆಸ್ಟ್ಮೆಂಟ್ ಮಾಡಿರಿ, ಪ್ಲ್ಯಾನ್ ತೋರಿ, ಅದು ಡಿಫ್ರೆಂಟ್ ಪಾರ್ಟ್ ಇದೆ. नाम लक्ष्मीकांत है। हम लोग आज ये गिल्डा फाइनेंशियल सर्विसेज का ओपनिंग ही नहीं बल्कि हमारे क्लाइंट का विश्वास जीत रहे हैं। और कोई भी बिज़नेस में अपना क्लाइंट्स रहना मतलब उसका भरोसा जितना होता है। तो हम आज से हमारा नया शुरुआत कर रहे हैं यहाँ पे। ऑलरेडी हमारा एग्जिस्टिंग ब्रांच 10 साल से गंज में है। तो अभी यहाँ से हम आगे हमारे क्लाइंट्स को अच्छे से अच्छा सर्विस देंगे और उनको भरोसा जीतेंगे और अपना क्लाइंट्स को सर्विस देंगे। हेलो कलबुर्गी, मैं शीतल गिल्डा आप सभी को हमारे आज एक गुड न्यूज़ शेयर करना चाहती हूँ कि मेरे देवर और उनके पार्टनर की और एक ब्रांच की ओपनिंग हुई है जो कुआ प्लॉट में घंटो जी के पास है।
तो जैसे हस्बैंड का काम होता है रिस्पॉन्सिबिलिटीज़ को निभाना, पैसे अर्न करना, तो अपना काम होता है सेविंग करना। तो सारे लेडीज़ को मैं रिक्वेस्ट करूंगी कि अपने बच्चों के ब्राइट फ्यूचर के लिए आप मोतीलाल ओसवाल जो खुबा प्लॉट में हमारा नया ब्रांच ओपन हुआ है वहाँ विजिट करिए। आपको बेस्ट से बेस्ट सजेशन मिलेगा और आपके पैसों की गारंटी हमारी रहेगी। लेडीज़ के लिए क्या स्कीम है? लेडीज़ के लिए बहुत सारे स्कीम्स है, आपको डिटेल में एक्सप्लेन करेंगे यहाँ पे आने के बाद में हमारा टीम। और जैसे कि आप पूछ रहे हैं भैया लेडीज़ के लिए, तो लेडीज़ एक ही ज़रिया होता है जो सेविंग कर सकती है। हस्बैंड उनके हाथ में अर्न करके ला के देना और बच्चों का ब्राइट फ्यूचर बनाना ये लेडीज़ का ही काम है। ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಗಾಬ್ರೆ ಲೇಔಟ್ನಲ್ಲಿ ಇರುವ ಡೋಜೋ ಮಾರ್ಷಲ್ ಆರ್ಟ್ಸ್ ತರಬೇತಿ ಕೇಂದ್ರದಲ್ಲಿ ಕಲ್ರಿಯನ್ ರಿಯೋ ಅಕಾಡೆಮಿ ಆಫ್ ಇಂಡಿಯನ್ ಕರಾಟೆ ಹಾಗೂ ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಬ್ಲ್ಯಾಕ್ ಬೆಲ್ಟ್ ಮತ್ತು ಕಲರ್ ಬೆಲ್ಟ್ ಎಕ್ಸಾಮ್ ಏರ್ಪಡಿಸಲಾಗಿತ್ತು. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಗಾಬ್ರೆ ಲೇಔಟ್ನಲ್ಲಿ ಇರುವ ಡೋಜೋ ಮಾರ್ಷಲ್ ಆರ್ಟ್ಸ್ ತರಬೇತಿ ಕೇಂದ್ರದಲ್ಲಿ ಕಲ್ರಿಯನ್ ರಿಯೋ ಅಕಾಡೆಮಿ ಆಫ್ ಇಂಡಿಯನ್ ಕರಾಟೆ ಹಾಗೂ ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಬ್ಲ್ಯಾಕ್ ಬೆಲ್ಟ್ ಮತ್ತು ಕಲರ್ ಬೆಲ್ಟ್ ಎಕ್ಸಾಮ್ ದಿನಾಂಕ 12ನೇ ಏಪ್ರಿಲ್ 2026ರ ರವಿವಾರದಂದು ಬೆಳಗ್ಗೆ 9:30 ಗಂಟೆಗೆ ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಈಸಿಬೈ ಹಿಂದುಗಡೆಯ ಮಾಜಿ ಶಾಸಕ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರ ಮನೆಯ ಎದುರುಗಡೆ ಇರುವ ಚಿಲ್ಲಾ ಗ್ರೌಂಡ್ ನಲ್ಲಿ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶೆಟ್ಟಿ ಉದ್ಯಮದ ವ್ಯವಸ್ಥಾಪಕ ನಿರ್ದೇಶಕರಾದ ಸಂಗಪ್ಪ ಶೆಟ್ಟಿ ಹಾಗೂ ಜೈ ಅಂಬಾಭವಾನಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಸಂಗಮೇಶ್ ಜೀವಣಗಿ ಆಗಮಿಸಿದ್ದರು. ಬೆಂಗಳೂರಿನಿಂದ ಆಗಮಿಸಿದ ರೆಡ್ ಬೆಲ್ಟ್ ಗ್ರ್ಯಾಂಡ್ ಮಾಸ್ಟರ್ ಶ್ರೀನಿವಾಸ್ ರವರು ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ವೀಕ್ಷಿಸಿ ಇಬ್ಬರು ವಿದ್ಯಾರ್ಥಿಗಳಿಗೆ ಬ್ಲ್ಯಾಕ್ ಬೆಲ್ಟ್ ಹಾಗೂ ಅನೇಕ ವಿದ್ಯಾರ್ಥಿಗಳಿಗೆ ಕಲರ್ ಬೆಲ್ಟ್ ಮತ್ತು ಕ್ಯಾಂಪ್ ಸರ್ಟಿಫಿಕೇಟ್ ಅನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಡಿಸ್ಟ್ರಿಕ್ಟ್ ಚೀಫ್ ಕೋಚ್ ರಾಜವರ್ಧನ್ ಜಿ ಚೌಹಾಣ್, ಶ್ರೀಕಾಂತ್ ಪಿಸಾಲ್, ಪ್ರತಾಪ್ ಸಿಂಗ್ ಪವಾರ್, ಸಾವಿತ್ರಿ ಕೊರಳ್ಳಿ ಸೇರಿದಂತೆ ವಿದ್ಯಾರ್ಥಿಗಳ ಪಾಲಕ ಪೋಷಕರು ಉಪಸ್ಥಿತರಿದ್ದರು. ನಮಸ್ಕಾರ, ನಾನು ಶ್ರೀನಿವಾಸ್, ಗ್ರ್ಯಾಂಡ್ ಮಾಸ್ಟರ್ ಆಫ್ ಕಲ್ರಿಯನ್ ರಿಯೋ. ನಮ್ಮದು ಇಲ್ಲಿ ಗುಲ್ಬರ್ಗದಲ್ಲಿ ಕಲಬುರಗಿಯಲ್ಲಿ ಬ್ರಾಂಚ್ ಇರೋದು. ಇಲ್ಲಿನ ಚೀಫು ಮಿಸ್ಟರ್ ರಾಜವರ್ಧನ್, ಕೋಶಿ ರಾಜವರ್ಧನ್ ಅವರು. ನಾನು ಇಲ್ಲಿ ಬಂದಿದ್ದ ದಿನ ಏನಂತಂದರೆ ಇಲ್ಲಿ ಸೀನಿಯರ್ ಕ್ಯಾಂಪ್ ಇತ್ತು, ಬ್ಲ್ಯಾಕ್ ಬೆಲ್ಟ್ ಮತ್ತು ಕಲರ್ ಬೆಲ್ಟ್ಸ್ ಕ್ಯಾಂಪ್ ಇತ್ತು. ಮತ್ತು ಇಲ್ಲಿ ಈ ದಿನ ಜೊತೆಗೆ ಬೆಲ್ಟ್ ಎಕ್ಸಾಮ್ ಕೂಡ ನಡೀತು. ಇಬ್ಬರು ವಿದ್ಯಾರ್ಥಿನಿಯರಿಗೆ ಬ್ಲ್ಯಾಕ್ ಬೆಲ್ಟ್ ಸಿಗುವಂಥ ಸಮಾರಂಭ ನಡೀತು. ಆನಂತರ ಕಲರ್ ಬೆಲ್ಟ್ಸ್ಗೆ ಕೂಡ ಬೆಲ್ಟ್ಸನ್ನು ವಿತರಣೆ ಮಾಡೋ ಥರ ಒಂದು ಪ್ರೋಗ್ರಾಮ್ ಆಯಿತು. ಈಗ ಇಲ್ಲಿ ಗುಲ್ಬರ್ಗದಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ಸ್ ನಡೀತಾ ಇದೆ. ಕರಾಟೆಯಲ್ಲಿ ಭಾಳ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದ್ದಾರೆ ಇಲ್ಲಿ. ಮತ್ತು ಸೀನಿಯರ್ಸು ಪ್ರತಾಪ್ ಅವರು, ಅಂಬರೀಷ್ ಅವರು, ಶ್ರೀಕಾಂತ್ ಅವರು, ಇವರೆಲ್ಲ ಸೇರಿ ಇಲ್ಲಿ ಗುಲ್ಬರ್ಗ ಡಿಸ್ಟ್ರಿಕ್ಟ್ನಲ್ಲಿ ಕರಾಟೆಯನ್ನು ತುಂಬ ಚೆನ್ನಾಗಿ ಬೆಳೆಸ್ತಾ ಬರ್ತಾ ಇದ್ದಾರೆ. ಮತ್ತು ಲಾಸ್ಟ್ ಟೈಮು ಸುಮಾರು 10 ಮೆಡಲು ಸ್ಟೇಟ್ ಚಾಂಪಿಯನ್ಶಿಪ್ ಗೆದ್ದಂಗಾಯಿತು. ಇನ್ನು ಮುಂದೆ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಸುಮಾರು 20 ಗೋಲ್ಡ್ ಮೆಡಲು ಪಡ್ಕೊಂಡಿರ್ತಾರೆ. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ವಿನ್ನರ್ಸ್ ಆಫ್ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಸ್ಟೂಡೆಂಟ್ಸ್ ಆಫ್ ಕಲ್ರಿಯನ್ ರಿಯೋ. ನಮಸ್ಕಾರ. ಬೆಲ್ಟ್ ಎಕ್ಸಾಮಿನೇಷನ್ಸ್ ಎಲ್ಲ ಇಲ್ಲಿ ಇನ್ವೈಟ್ ಮಾಡಿದರು ನನಗೆ ಪ್ರತಾಪ್ ಅವರು. ಮಕ್ಕಳು ಇಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಐ ವಿಶ್ ಆಲ್ ದ ಸ್ಟೂಡೆಂಟ್ಸ್ ಗುಡ್ ಲಕ್. ಸೆಲ್ಫ್ ಡಿಫೆನ್ಸ್ ಎಲ್ಲರೂ ಕಲಿಬೇಕು ಅಂತಂದು ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ರಾಜವರ್ಧನ್ ಸರ್ ಹುಡುಗರಿಗೊಂದು ಚಲೋ ಇಟ್ಟುಕೊಂಡಿರ್ತಾರೆ ಕರಾಟ. ಇದು ಒಳ್ಳೆಯದು. ನಮ್ಮಲ್ಲಿ ಹುಡುಗಿಯರು ಹೆಣ್ಮಕ್ಳು ಭಾಳ ಇದು ಕಲಿಬೇಕು. ಈಗ ನಮ್ಮ ರಣಶೇಷರ ಕಾಲನಿಯಲ್ಲಿ ಬಂದು ಕೇಳಿದ್ರು ಸರ್ ಯಾಕೆ ಹಿಂಗೆ ಅಲ್ಲಿ ಮಾಡಿರಿ ಒಳ್ಳೆಯದು, ಇನ್ನೊಂದು ಒಳ್ಳೆ ಕಲಿಬೇಕು ಅಂತ ನಮ್ಮ
ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.